ಗೂಗಲ್ನ ಅಂಗಸಂಸ್ಥೆಗಳಲ್ಲಿ ಒಂದಾಗಿರುವ ಯೂಟ್ಯೂಬ್ ಈಗ 1,000 ಕೋಟಿ ಉದ್ಯಮವಾಗಿ ಬೆಳೆದು ನಿಂತಿದೆ. 2005ರಲ್ಲಿ ಆರಂಭಗೊಂಡ ಯೂಟ್ಯೂಬ್ ಈಗ ಬೃಹತ್ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ನಿತ್ಯವೂ ಲಕ್ಷ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ಹಾಗೆ ಯೂಟ್ಯೂಬ್ ನಂಬಿಕೊಂಡು ಜೀವನ ಕಟ್ಟಿಕೊಂಡವರ ಸಂಖ್ಯೆಯೂ ಕಡಿಮೆ ಇಲ್ಲ. ಜೀವನಾಧಾರಕ್ಕೆ ಅಲ್ಪ ಸ್ವಲ್ಪ ಆದಾಯ ಗಳಿಸ್ತಾ ಇರುವ ಚಾನೆಲ್ಗಳು ಕೂಡ ಒಂದು ಕಡೆ ಇವೆ. ಆದರೆ ಈಗ ಯೂಟ್ಯೂಬ್ ಹೊರಡಿಸಿರುವ ಹೊಸ ನಿಯಮವೊಂದು ಎಲ್ಲರಲ್ಲೂ ಶಾಕ್ ನೀಡಿದೆ. ಯೂಟ್ಯೂಬ್ ನಿಯಮಾವಳಿ ಈಗ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಆಘಾತ ತಂದಿದೆ. ಹಲವು ಚಾನೆಲ್ಗಳು ನಷ್ಟ ಅನುಭವಿಸುವ ಅಥವಾ ಆದಾಯದಲ್ಲಿ ಕಡಿತ ಅನುಭವಿಸುವ ಭೀತಿಗೆ ಒಳಗಾಗಿವೆ. ಇದೇ ಜುಲೈ 15ರಿಂದ ತನ್ನ ಹಣ ಗಳಿಕೆಯ ನಿಯಮಗಳಲ್ಲಿ ಬದಲಾವಣೆಗೆ ಮುಂದಾಗಿದ್ದು, ಯೂಟ್ಯೂಬ್ ಇನ್ನು ಮುಂದೆ ಸ್ವಂತ ಕಂಟೆಂಟ್ಗಳಿಗೆ ಹೆಚ್ಚು ಮಾನ್ಯತೆ ನೀಡುವುದಾಗಿ ಹೇಳಿದೆ. ಹಳೆಯ ಕಂಟೆಂಟ್ಗಳು, ಬೇರೆಯವರ ವಿಡಿಯೋಗಳು, ನಕಲಿ ವಾಯ್ಸ್, ಎಐ ರಚಿತ ವಿಡಿಯೋ ಹಾಗೂ ವಾಯ್ಸ್ಗಳಿಗೆ ಹೆಚ್ಚಿನ ಮಾನ್ಯತೆ ನೀಡುವುದಿಲ್ಲ ಎಂಬ ನಿರ್ಧಾರ ಜಾರಿಗೆ ಮುಂದಾಗಿದೆ. ಯೂಟ್ಯೂಬ್ ಹೊಸ ನೀತಿಯಲ್ಲಿ ಕಂಟೆಂಟ್ ಕ್ರಿಯೇಟರ್ ತನ್ನ ವಿಡಿಯೋಗಳನ್ನು ಸ್ವಂತವಾಗಿ ರಚಿಸಿರಬೇಕಂತೆ. ವಿಡಿಯೋಗಳು ವೀಕ್ಷಣೆಗಳಿಗಿಂತ ಮಾಹಿತಿಯನ್ನ ನೀಡೋದು ಅಥವಾ ಪ್ರೇಕ್ಷಕರನ್ನ ರಂಜಿಸುವತ್ತ ಹೆಚ್ಚು ಗಮನಹರಿಸಬೇಕು ಅಂತ ಬಯಸುತ್ತೆ. ಇದು ಮಾತ್ರವಲ್ಲದೆ ಎಐ ಬಳಸಿ ರಚಿಸಲಾದ ವಿಷಯಕ್ಕೂ ಈ ಕಟ್ಟುನಿಟ್ಟಿನ ನಿಯಮ ಅನ್ವಯಿಸುತ್ತೆ. ತಮ್ಮ ಸ್ವಂತ ಕಂಟೆಂಟ್ಗಳಿಗಿಂತ ಮರುಬಳಕೆಯ ಕಂಟೆಂಟ್ ಹಂಚಿಕೊಳ್ತಾ ಇದ್ದ ಚಾನೆಲ್ಗೆ ಇದು ಹೊಡೆತ ನೀಡಲಿದೆ. ಉದಾಹರಣೆಗೆ, ರಿಯಾಕ್ಷನ್ ಚಾನೆಲ್ಗಳು ಬೇರೊಂದು ವಿಡಿಯೋ ಮುಂದಿಟ್ಟುಕೊಂಡು ಅದರ ಮೇಲೆ ಕಂಟೆಂಟ್ ಅನ್ನ ಮಾಡುವಂಥದ್ದು, ಎಐ ನಿರ್ಮಿತ ವಿಡಿಯೋಗಳಿಗೆ ಎಐ ವಾಯ್ಸ್ ನೀಡಿ ವಿಡಿಯೋ ಕ್ರಿಯೇಟ್ ಮಾಡುವುದು, ಪುನರಾವರ್ತಿತ ವಿಡಿಯೋಗಳು, ಪರ್ಸನಲ್ ವ್ಲಾಗಿಂಗ್ ವಿಡಿಯೋಗಳ ಮೇಲೆ ಇದು ಪರಿಣಾಮವನ್ನು ಬೀರಬಹುದು ಎನ್ನಲಾಗ್ತಾ ಇದೆ.